ಬಗ್ಗೆ ಡಿಸ್ಕಷನ್ ಇಲ್ಲ. ಅದು ಇನ್ನೂ ಅಲ್ಲಿ ರಾಜ್ಯಕ್ಕೆ ಸಂಬಂಧಪಟ್ಟಂತ ವಿಚಾರ. ಅವ್ರ ಸಚಿವರು ದೂರು ಕೊಟ್ಟಾಗ ಪೊಲೀಸರು ತನಿಖೆ ಮಾಡ್ತಾರೆ. ಇಲ್ಲಿ ವಿಚಾರ ಡಿಸ್ಕಸ್ ಮಾಡೋಂಥದ್ದು ಏನು ಇಲ್ವೇ ಇಲ್ಲ. ಸರ್, ಈಗ ರಾಷ್ಟ್ರದಾದ್ಯಂತ ಈ ವಿಚಾರ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು, ಯಾಕಂದ್ರೆ ಸದನದಲ್ಲೇ ಒಬ್ಬ ಮಿನಿಸ್ಟರ್ ಈ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು, ಹಾಗಾಗಿ ಇದ್ರ ಬಗ್ಗೆ ಡಿಸ್ಕಷನ್ ಆಗ್ತಾ ಇಲ್ವಾ? ಡಿಸ್ಕಷನ್ ಆಗಿದೆಯಲ್ಲ, ಮೊನ್ನೆ ಆಗಿರ್ಬೋದು. ಮೊನ್ನೆ ಖರ್ಗೆಜಿ ಅವರು ಸಿದ್ದರಾಮಯ್ಯ ಭೇಟಿಯಾಗಿದ್ದಾರೆ. ಅವ್ರ ಹತ್ತಲ್ಲಿ ಏನಾರ ಆದ್ರೆ ಆಗಿರ್ಬೋದು, ನಮಗೆ ಗೊತ್ತಿಲ್ಲ, ಆಗಿದೆ ಇಲ್ಲ. ಸೊ ಅವ್ರದ್ದು ಯಾವ ಸೋರ್ಸ್ ಇಂದ ಮಾಹಿತಿ ಪಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಮ್ಮನೆ ಕೇಳ್ಬೇಕಂತ ಏನಿಲ್ಲ. ಅಲ್ಲಲ್ಲಿ ಕೇಳಿ ಬರ್ತಾ ಇದೆ ಸರ್, ಸಚಿವರನ್ನ ಗೂಢಾಚಾರಿಕೆ ಮಾಡ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ. ನೋಡಿ, ಅದು ಯಾವುದೇ ಪ್ರೂವ್ ಆಗೋದಕ್ಕೆ ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಆಗಲ್ಲ. ಪ್ರೂವ್ ಆಗಬೇಕು ಯಾರು ಏನು ಅಂತ. ಕಾಂಗ್ರೆಸ್ನ ಸಚಿವರ ಮೇಲೆ ಅದೆಲ್ಲ ಪ್ರೂವ್ ಆಗ್ಬೇಕು. ಈಗ ಫಸ್ಟ್ ಕಂಪ್ಲೇಂಟ್ ಕೊಡಬೇಕು, ಪ್ರೂವ್ ಆಗಬೇಕು, ನಂತರ ಅದ್ರ ಬಗ್ಗೆ ಚರ್ಚೆ. ಸರ್, ಈಗ ಕಂಪ್ಲೇಂಟ್ ಕೊಡೋ ವಿಚಾರಕ್ಕೆ ಈಗ ಸದನದಲ್ಲಿ ನಿಂತ್ಕೊಂಡು ಹೇಳುವಂತ ದಿನ ಏನ್ ಕಾನ್ಫಿಡೆನ್ಸ್ ಇತ್ತು ರಾಜಣ್ಣ ಅವ್ರ ಹತ್ರ, ಈಗ ಕಾನ್ಫಿಡೆನ್ಸ್ ಎಲ್ಲೂ ಕಾಣಿಸ್ತಾ ಇಲ್ಲ. ಅಲ್ಲ, ಅವರು ಕಂಪ್ಲೇಂಟ್ ಕೊಡಕ್ಕೆ ಎಲ್ಲೂ ಕೂಡ ಮುಂದಾಗ್ತಾ ಇಲ್ಲ. ಆ ಒಂದು ಕಾನ್ಫಿಡೆನ್ಸ್ ತೋರಿಸ್ತಾ ಇಲ್ಲ. ಈಗ ಗೃಹ ಸಚಿವರನ್ನ ಭೇಟಿ ಆದ್ರು, ಸುಮ್ನೆ ಅವ್ರಿಗೆ ಮನವಿ ಮಾಡಿ ಬಂದಿದ್ದಾರೆ. ಕಂಪ್ಲೇಂಟ್ ಕೊಟ್ಟರೆ ಮಾತ್ರ ಅಫಿಷಿಯಲ್ ಕಂಪ್ಲೇಂಟ್ ಆಗುವಂಥದ್ದು. ಸುಮ್ನೆ ಇದು ಟೈಮ್ ನ ಲ್ಯಾಕ್ ಮಾಡೋದು. ಕೊಡಬೇಕಾದ್ದು ಅವ್ರದ್ದು, ನಾವು ಹೇಳಿದೀವಿ. ಕೊಡಬೇಕಾದ ಡ್ಯೂಟಿ ಅವ್ರು ಕೊಡಬೇಕಾದ. ಗೃಹ ಸಚಿವರು ಕೂಡ ಹೇಳಿದಾರೆ, ಕೊಟ್ಟ ಮೇಲೆ ಗೃಹ ಸಚಿವರು ಕೂಡ ಅದನ್ನೇ ಅಂದ್ರೆ ಕಂಪ್ಲೇಂಟ್ ಕೊಡೋದಾದ ಸ್ಟೇಷನ್ ಕೊಡ್ಲಿ ಅನ್ನೋ ತರದಲ್ಲಿ ಮಾತಾಡಿದ್ದಾರೆ ಅವರು. ನೋಡ್ಬೋದು, ಏನು ಅಲ್ಲಿ ಸಂಬಂಧಪಟ್ಟ ವಿಧಾನಸೌಧಕ್ಕೆ ಸಂಬಂಧಪಟ್ಟ ಕೊಡ್ಬೋದು. ಅದು ಎಲ್ಲೇ ಕೊಡ್ಬೋದು. ಅದೇನೆ ಇಲ್ಲಿ ಅಲ್ಲೇ ಕೊಡ್ಬೇಕಂತಿಲ್ಲ, ಅದಕ್ಕೆ ಬಿಟ್ಟು ಇಲ್ಲೇ ಕೊಡ್ಬೋದು. ಕೊಡ್ದಂಗೆ ಯಾವ್ದು ರಾಜಕೀಯ ಶಕ್ತಿಗಳು ತಡೀತಿದ್ದಾವೆ ಅದನ್ನ ನನಗೇನು ಗೊತ್ತಿಲ್ಲ. ರಾಜಣ್ಣ ಅವ್ರಿಗೆ ಗೊತ್ತಿರೋದು ವಿಚಾರ. ಆದ್ರೆ ಆ ತರ ಆಗಿಲ್ಲ ಅಂತ ನಮ್ಮ ಭಾವನೆ. ಯಾಕಂದ್ರೆ ಅವ್ರು ಓಪನ್ ಆಗಿ ಹೇಳಿದ್ದಾರೆ. ಹೇಳಿದ ಮ್ಯಾಗೆ ಈಗ ಕಂಪ್ಲೇಂಟ್ ಕೊಡಿದ್ರೆ ಅವ್ರದ್ದು ಜವಾಬ್ದಾರಿ ಇದೆ, ಮಾಡ್ಲಿಕ್ಕೆ ಆಗೋಲ್ಲ. ಕೊಡಬಹುದು ಅಂತ ನಮ್ಮ ಭಾವನೆ. ಯಾಕಂದ್ರೆ ಒಂದ್ಸಾರಿ ಅವ್ರು ಹೇಳಿದ್ದಾರೆ, ಅದು ಯಾರಿದ್ದಾರೆ ಹೊರಗೆ ಬರ್ಬೇಕಂತ. ಅದು ಅವ್ರು ಕೊಡ್ತಾರಂತ ನಮ್ಮ ಭಾವನೆ. ಘಟನೆ ನಡೆದು ತುಂಬಾ ದಿನಗಳಾಗಿತ್ತು. ತುಂಬಾ ದಿನಗಳ ನಂತರ ವಿಧಾನಸೌಧದಲ್ಲಿ ಅವರು ಅಧಿವೇಶನದ ಸಂದರ್ಭದಲ್ಲಿ ಅದನ್ನ ಪ್ರಸ್ತಾಪ ಮಾಡಿದ್ರು. ಅದು ಬರ್ಲಿಕ್ಕೆ ಸದನಲ್ಲಿ ಅದು ಪ್ರಸ್ತಾಪ ಬಂದಾಗ ಅದು ಅವ್ರು ಹೇಳಲೇಬೇಕಾಯ್ತು. ಒಬ್ಬ ಬಿಜೆಪಿ ಸದಸ್ಯರು ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿದಾಗ ಹೌದು, ಅದಕ್ಕೆ ನಾನೇ ನನ್ನ ಹೆಸರೆಲ್ಲ ಓಡಾಡ್ತಾ ಇದೆ, ಅದಕ್ಕೆ ನಾನು ಅದು ಕಂಪ್ಲೇಂಟ್ ಕೊಡ್ತಂತ ಹೇಳಿದಾರ ಅವರು. ಹೀಗಾಗಿ ತಡ ಆಗಿರ್ಬೋದು, ಇಲ್ಲ ಅಂತ ಹೇಳಿಕ್ಕೆ ಆಗಲ್ಲ. ಈಗ ಅವಕಾಶತೆ ಕೊಡ್ಬೋದು. ಸರ್, SIT ಮೇಲೆ ಯಾವುದೇ ರೀತಿಯಾದ ನಂಬಿಕೆ ಇಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು ರಾಜಣ್ಣ. ಆದ್ರೆ ಇವತ್ತಿನ ಬೆಳವಣಿಗೆ ನೋಡಿದ್ರೆ ಇಲ್ಲ ಒತ್ತಡ ಆಗ್ತಾ ಇದ್ದಾರೆ ರಾಜಣ್ಣ ಅವರಿಗೆ. ಈ ಒತ್ತಡ ನೀವು ಅವ್ರನ್ನೇ ಕೇಳ್ಬೇಕು. ಒತ್ತಡ ಮಾಡಿದಾರೆ ಇಲ್ಲ, ನನಗೆ ಗೊತ್ತಾಗಬೇಕು. ನನಗೆ ವಿಷಯ ಗೊತ್ತಿಲ್ಲ. ಕೊಡ್ತಾರೆ ಅನ್ನೋದು ಅಷ್ಟೇ ನಮಗೂ. ಯಾಕಂದ್ರೆ ಎಫೆಕ್ಟೆಡ್ ಪರ್ಸನ್ ಅವರೇ ಕೊಡ್ಬೇಕದಷ್ಟೇ. ಸರ್, ಈಗ ಮನವಿ ಅಷ್ಟೇ ಮಾಡಿದ್ದಾರೆ ಪರಮೇಶ್ವರ್ ಅವರಿಗೆ. ಇದೊಂದು ರೀತಿ ನೋಡುಗರಿಗೆ ಇದೊಂದು ರೀತಿ ನಾಟಕೀಯ ಬೆಳವಣಿಗೆ ಆಗ್ತಾ ಇದೆಯಾ ಅನ್ನೋಂಥದ್ದು. ಇದನ್ನ ಏನು ಕೇಳಿ ನೀವು ರಾಜಣ್ಣ ಅವ್ರಿಗೆ ಕೇಳಬೇಕು. ಈಗ ಅದಕ್ಕೆ ನಾವು ಉತ್ತರ ಹೇಳಿಕ್ಕೆ ಆಗೋಲ್ಲ. ನಾಟಕೀನೋ ಅಥವಾ ಸೀರಿಯಸ್ ಇಲ್ಲ ಅಂತ ಅವ್ರು ಹೇಳ್ಬೇಕಾದ್ರೆ. ಸರ್, ಈಗ ಹೈಕಮಾಂಡ್ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುತ್ತೆ. ಸದನದಲ್ಲಿ ಪ್ರಸ್ತಾಪ ಮಾಡುವಂತ ವಿಚಾರನ ಇದು ಅನ್ನುವಂಥದ್ದು ಏನು ಪ್ರಶ್ನೆ ಮಾಡಿಲ್ಲ. ಅಂದ್ರೆ ಈ ವಿಚಾರನ ಸದನದಲ್ಲಿ ಪ್ರಸ್ತಾಪ ಮಾಡಬೇಕಿತ್ತ. ಪಕ್ಷದ ವೇದಿಕೆ ಇತ್ತು, ಸಚಿವ ಸಂಪುಟ ಇತ್ತು, ಮುಖ್ಯಮಂತ್ರಿಗಳಿದ್ರು. ಕೊನೆಗೆ ಹೈಕಮಾಂಡ್ ಎಲ್ಲಿ ಹೋದ್ರು ಪಬ್ಲಿಕ್ ಇರಲ್ಲ. ಅದು ಸದನ ಹೇಳಿದ್ರು ಅಷ್ಟೇ, ಅದು ಮುಖ್ಯಮಂತ್ರಿ ಹೇಳಿದ್ರು ಅಷ್ಟೇ, ಕಂಪ್ಲೇಂಟ್ ಕೊಟ್ಟರು ಅಷ್ಟೇ. ಅದು ಮಹತ್ವ. ಅವ್ರಿಗೆ ಅನ್ಯಾಯ ಆಗಿದೆ, ಅವ್ರು ಕೇಳಿದಾರೆ, ಅದ್ರಲ್ಲಿ ಏನು ತಪ್ಪಿಲ್ಲ ಅಂತ ನನ್ನ ಸರಿ ಭಾವನೆ. ಈ ಪ್ರಕರಣವನ್ನ CBIಗೆ ವಹಿಸಬೇಕು ಅನ್ನುವಂತ ಒತ್ತಾಯ ಆಗ್ತಾ ಇರ್ತಕ್ಕಂಥ ಬಿಜೆಪಿ ಅವರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ನಮ್ಮ ಪೊಲೀಸರು ಇದಾರಲ್ಲ, ನಮ್ಮ ಪೊಲೀಸರು ಇದ್ದಾರೆ, ಅವರೇ ಮಾಡ್ತಾರೆ. CBI ಅವಶ್ಯಕತೆ ಇಲ್ಲ, ನಮ್ಮ ಪೊಲೀಸರು ಮಾಡ್ತಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830,
ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.